ರಾಜ್ಯದಲ್ಲಿ ಕಾರ್ಡ್ ವಿಚಾರ ಕೋಲಾಹಲ ಸೃಷ್ಟಿಸಿರುವ ಬೆನ್ನಲ್ಲೇ ಮತ್ತೊಂದು ಕಾರ್ಡು ಸದ್ದು ಮಾಡ್ತಾ ಇದೆ. ಎಪಿಎಲ್ ಬಿಪಿಎಲ್ ಕಾರ್ಡ್ ಆಯ್ತು, ಈಗ ಕಾರ್ಮಿಕರ ಕಾರ್ಡ್ನ ಸದ್ದು. ರಾಜ್ಯದಲ್ಲಿ 2.46 ಲಕ್ಷ ಕಾರ್ಮಿಕರ ಕಾರ್ಡ್ ಅಮಾನತ್ತಾಗಿದೆ. 2,46,951 ಕಾರ್ಡನ್ನು ನಕಲಿ ಅಂಥೇಳಿ ಕಾರ್ಮಿಕ ಇಲಾಖೆ ಲಿಸ್ಟ್ ಮಾಡಿದೆ. ಬರೋಬ್ಬರಿ 38.42 ಲಕ್ಷ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡಿದ್ರು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಣಿಯಾಗಿತ್ತು. 38.42 ಲಕ್ಷದ ಪೈಕಿ 2.46 ಸಾವಿರದ ಕಾರ್ಡ್ ಅಮಾನತ್ತಾಗಿದೆ. ನಕಲಿ ಕಾರ್ಡ್ ಮೂಲಕ ಸರ್ಕಾರದ ಯೋಜನೆಗಳ ಲಾಭವನ್ನು ಜನ ಪಡಿತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಹಾವೇರಿಯಲ್ಲಿಯೇ ಅತಿ ಹೆಚ್ಚು 1,69,180 ಕಾರ್ಡ್ಗಳು ಅಮಾನತ್ತಾಗಿರುವಂಥದ್ದು. ಈ ಮೂಲಕ ಎಪಿಎಲ್ ಬಿಪಿಎಲ್ ಕಾರ್ಡ್ ಬೆನ್ನಲ್ಲೇ ಕಾರ್ಮಿಕರ ಕಾರ್ಡು ಕೂಡ ಸದ್ದನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ 2,46,000 ಕಾರ್ಮಿಕರ ಕಾರ್ಡನ್ನು ಈಗ ಅಮಾನತ್ತು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಕಾರ್ಮಿಕರ ಕಾರ್ಡಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಮುಖ್ಯವಾಗಿ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸುಮಾರು 14 ಯೋಜನೆಗಳಿಗೆ ಸಾಕಷ್ಟು ಜನರು ಕೂಡ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಅದರಲ್ಲಿ ಕೂಡ ಲೇಬರ್ ಕಾರ್ಡನ್ನು ಪಡೆದು ಸುಮಾರು 10ಕ್ಕೂ ಹೆಚ್ಚು ಯೋಜನೆಗಳ ಲಾಭವನ್ನು ಪಡೆಯೋದಕ್ಕೆ ಪ್ರಯತ್ನಕ್ಕೆ ಮುಂದಾಗಿದ್ರು. ಆದರೆ ಒಂದಿಷ್ಟು ಕಾರ್ಮಿಕ ಇಲಾಖೆಯ ಒಂದಿಷ್ಟು ಮಾನದಂಡಗಳಿದ್ದಾವೆ. ಯಾವ ವೃತ್ತಿಯಲ್ಲಿ ಕೆಲಸ ಮಾಡಿದಂಥವರು ಈ ಒಂದು ಯೋಜನೆಗಳಿಗೆ ಅರ್ಹರು ಅನ್ನುವಂತಹ ಒಂದಿಷ್ಟು ಮಾನದಂಡಗಳಿದ್ದಾವೆ. ಆ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿ ಬೇರೆ ಬೇರೆ ವೃತ್ತಿಯವರು ಕೂಡ ಈ ಒಂದು ಜಾಬ್ ಕಾರ್ಡ್ಗಳನ್ನು ಪಡೆದು ಈ ಒಂದು ಯೋಜನೆಗಳ ಲಾಭವನ್ನು ಕೂಡ ಪಡಿತಾ ಇದ್ರು. ಹೀಗಾಗಿ ಸರ್ಕಾರಕ್ಕೆ ಜೊತೆಗೆ ಕಾರ್ಮಿಕ ಇಲಾಖೆಗೂ ಕೂಡ ಸಾಕಷ್ಟು ಆರ್ಥಿಕವಾಗಿ ನಷ್ಟ ಕೂಡ ಉಂಟಾಗ್ತಾ ಇತ್ತು. ಸೊ ರಾಜ್ಯಾದ್ಯಂತ ಸುಮಾರು ನಕಲಿ ಜಾಬ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಯಾರೆಲ್ಲ ಈ ಯೋಜನೆಗಳ ಲಾಭವನ್ನು ಪಡಿತಾ ಇದ್ರು ಅವರ ಪತ್ತೆಗೆ ಅಂತ ಹೇಳಿ ಈಗಾಗಲೇ ಕಾರ್ಮಿಕ ಇಲಾಖೆಯ ಒಂದು ಪ್ರತ್ಯೇಕ ತಂಡ ರಾಜ್ಯಾದ್ಯಂತ ಇದರ ಪರಿಶೀಲನೆಗೂ ಕೂಡ ಇಳಿದಿತ್ತು. ಆ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಅತಿ ಹೆಚ್ಚು ನಕಲಿ ಲೇಬರ್ ಕಾರ್ಡ್ಗಳು ಹೊಂದಿರೋದು ಬೆಳಕಿಗೆ ಬಂತು. ಆ ನಂತರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲ ಅಕ್ರಮ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಮುಖ್ಯವಾಗಿ 1,800 ಕೋಟಿ ಹಣ ಪ್ರತಿ ವರ್ಷಕ್ಕೆ ಕಾರ್ಮಿಕ ಇಲಾಖೆಯಿಂದ ಸುಮಾರು 14 ಯೋಜನೆಗಳಿಗೆ ಬೇರೆ ಬೇರೆ ಫಲಾನುಭವಿಗಳಿಗೆ ನೀಡಲಾಗ್ತಾ ಇತ್ತು. ಆದರೆ ಈ ಹಣದಲ್ಲಿ ಅರ್ಹ ಫಲಾನುಭವಿಗಳು ಇಲ್ಲದಿದ್ದರೂ ಕೂಡ ಈ ಯೋಜನೆಯ ಲಾಭವನ್ನು ಪಡಿತಾ ಇದ್ರು. ಈ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಇಲಾಖೆಗೂ ಕೂಡ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟಾಗ್ತಾ ಇತ್ತು. ಅದೆಲ್ಲವನ್ನು ಈಗ ಪತ್ತೆ ಹಚ್ಚಿ ಈಗ ಆರ್ಥಿಕತೆಗೆ ಏನು ಪೆಟ್ಟು ಬೀಳ್ತಾ ಇತ್ತು, ಆರ್ಥಿಕವಾಗಿ ನಷ್ಟ ಏನು ಉಂಟಾಗ್ತಾ ಇತ್ತು ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಆರಂಭಿಕ ಹಂತ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಸೇವಾ ಕೇಂದ್ರಗಳನ್ನು ಓಪನ್ ಮಾಡಿ ಯಾರೆಲ್ಲ ನಕಲಿ ಖಾತೆಗಳನ್ನು ಓಪನ್ ಮಾಡಿ ಸರ್ಕಾರದ ಲಾಭಗಳನ್ನು ಪಡಿತಾ ಇದ್ರು ಅದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಇದೀಗ ಕಾರ್ಮಿಕ ಇಲಾಖೆ ಕೂಡ ಮುಂದಾಗಿದೆ. 2,40,000ಕ್ಕೂ ಹೆಚ್ಚು ನಕಲಿ ಲೇಬರ್ ಕಾರ್ಡ್ಗಳು ಹೊಂದಿರೋದು ಇದೀಗ ಬೆಳಕಿಗೆ ಬಂದಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.